ನಮಸ್ಕಾರ, ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಮೊದಲು ಟಾಪ್ ಸ್ಟೋರೀಸ್ ನೋಡೋಣ, ಆಮೇಲೆ ಸುದ್ದಿಗಳ ವಿವರ. ಮಹದಾಯಿಗಾಗಿ 19ಕ್ಕೆ ಸರ್ವಪಕ್ಷ ಸಭೆ. ಮಹಾರಾಷ್ಟ್ರದ ಮನವೊಲಿಸ್ತಾ ಇದೆ ಬಿಜೆಪಿ. ಒಗ್ಗಟ್ಟು ಪ್ರದರ್ಶನಕ್ಕೆ ಹೋರಾಟಗಾರರ ಆಗ್ರಹ. ಇದೇ 17ಕ್ಕೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತೀನಿ. ಸಿದ್ದರಾಮಯ್ಯ ಖರ್ಗೆ ಬಂಡವಾಳ ಬಿಚ್ಚಿಡ್ತೀನಿ. ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ ಶ್ರೀನಿವಾಸ್ ಪ್ರಸಾದ್. ಮೊಟ್ಟ ಮೊದಲು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ನಾವೇ. ದಾಳಿ ಕ್ರೆಡಿಟ್ ಮೋದಿಗೆ ಸೇರ್ಬೇಕು. ಪರಿಕ್ಕರ್ ಹೇಳಿಕೆಗೆ ಕಾಂಗ್ರೆಸ್ ಖಂಡನೆ. 20 ವರ್ಷಗಳಲ್ಲಿ ಕಂಡು ಕೇಳರಿಯದ ಕುಸಿತ. ಮಾರ್ಕೆಟ್ನಲ್ಲಿ ಕಣ್ಣೀರು ಹಾಕ್ತಾ ಇದ್ದಾನೆ ರೈತ. 1-2 ರೂಪಾಯಿಗೆ ಸಿಗ್ತಾ ಇದೆ ಕೆಜಿ ಈರುಳ್ಳಿ. ಬಡವರಿಗಾಗಿ ಅರ್ಧ ಆಸ್ತಿಯನ್ನೇ ಮಾರಿದ್ರು. 800ಕ್ಕೂ ಅಧಿಕ ಮಂದಿಗೆ ಮದುವೆ ಮಾಡಿಸಿದ್ರು. ಹಾವೇರಿಯ ನಿಂಗಪ್ಪ ನಮ್ಮ ಪಬ್ಲಿಕ್ ಹೀರೋ. ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ಏನಾಯಿತು ಅಂತಂದರೆ 6:30ಕ್ಕೆ ಅಲಮೇಲಮ್ಮನಿಗೆ ಯದುವೀರು ಪೂಜೆಯನ್ನು ಮಾಡಿದ್ರು. ಚರಿತ್ರೆಯ ಪ್ರಕಾರ ಯಾಕೆ ಪೂಜೆ ಮಾಡ್ತಾರೆ, ಶಾಪ ವಿಮೋಚನೆ ಮಾಡು ತಾಯಿ ಅಂತ ಎಲ್ಲರೂ ಪೂಜೆ ಮಾಡಿದ್ದಾರೆ. ಆ ಶಾಪ ವಿಮೋಚನೆ ಆಗಿದೆಯೋ ಆಗಿಲ್ವೋ ಅದು ಅವ್ರಿಗೆ ಗೊತ್ತು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪ್ರಧಾನಿ ಮೋದಿ ದಸರಾ ಉದ್ದೇಶಿಸಿ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅವ್ರು ಏನ್ ಮಾತಾಡ್ತಿದ್ದಾರೆ ನೋಡೋಣ ಬನ್ನಿ. न्याय मिलना चाहिए, किसी भी परंपरा से जुड़े क्यों न हो, किसी भी समाज से जुड़े क्यों न हो, महिलाओं का गौरव करने का ये युग हमें स्वीकारना होगा. बेटियों का गौरव करना होगा, बेटियों को बचाना होगा. हमारे भीतर ऐसे जो रावण के रूप बिखरे पड़े हैं,